ಪ್ರಾರ್ಥಿಸುವವರಾದ ಆರಾಧ್ಯ ಗುರುಪರವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮ್ಮಿಲಿತರಾಗುವ ಪರಮಪೂಜ್ಯ ಶ್ರೀ ಗಣೇಶ ಉದ್ಘಾಟನೆಯಲ್ಲಿ ಭಾಗಿಯಾಗಿರುವ ರಾಜಶ್ರೀ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಜಗದೀಶ್ ಆರಕ್ಷಣಾ ಠಾಣೆಯ ಮುಖ್ಯಸ್ಥರಾದ ವೇದಿಕೆ ಮೇಲಿರುವ ಎಲ್ಲ ಛಾಯಾಚಿತ್ರ ಕಲೆಯ ಅನುಭಾವಿಗಳು, ಮಾಧ್ಯಮ ಮಿತ್ರರವರೇ ಹಾಗೂ ಸುಪರ್ಕರೇ ಹಾಗೂ ಅನೇಕ ವರ್ಷಗಳ ಹಿಂದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ನಾನೊಂದು ಕಾರ್ಯಕ್ರಮ ಮಾಡಿದ್ದೆ. ಆ ಸಭೆಯಲ್ಲಿದ್ದವರು ಎಲ್ಲರೂ ಎದ್ದು ಹೋದರು. ನಾನು ಮಾತನಾಡ್ತಾನೆ ಇದ್ದೆ. ಒಬ್ಬನೇ ಇದ್ದ ಮುಂದ ಅವಾಗಂತೇಳಿ ಮಾತಾಡ್ಬೇಕಾದ್ರೆ ಒಂದವನು ಇಲ್ಲ. ಅವರು ಆ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾನೆ. ಕೊನೆಗೆ ನೀನು ಯಾರು ಅಂದೆ, ನಾನು ಫೋಟೋಗ್ರಾಫರ್. ಎಲ್ಲರೂ ಎದ್ದು ಹೋದ್ರು. ಕೊನೆಯವರೆಗೂ ಇರೋರು ಯಾರು ಅಂದ್ರೆ ಫೋಟೋಗ್ರಾಫರ್. ನೀವು ಬಾಲ್ಯದಲ್ಲಿ ಹೇಗಿದ್ರಿ ಅಂತ ಹೇಳಿ ನಿನ್ನ ನೆನಪಿನ ಅಂಗಳವನ್ನ, ನಿಮ್ಮ ಬಾಳ ಪುಸ್ತಕದ ಪುಟಗಳನ್ನು ತೆಗೆದ್ರೆ ಬಾಳ ಪುಟದಲ್ಲಿ ಪುಟ 100 ಓದನ್ನ ಮೊದಲ ಮಾಡಿಗೆ ತೆಗೆದು ಬರೆಯುವ. ನಾವು ಬಾಲ್ಯದಲ್ಲಿ ಹೇಗಿದ್ದೀವಿ ಅಂತೇಳಿ ನನಗೆ ಪುನರ್ ತೋರಿಸುವಂತ ಸಾಮರ್ಥ್ಯ ಇರೋದು ಯಾರು ಅಂದ್ರೆ ಫೋಟೋಗ್ರಾಫರ್. ತಾಯಿ ಗರ್ಭದಲ್ಲಿ ಕುರೂಪರಾಗಿತ್ತು. ಸಮಯ ಬಹಳ ಆಗಿದೆ. ಕಾರಣ ಹುಟ್ಟಬಹುದು, ಹೇಗೋ ಹುಟ್ಟಬಹುದು, ಅಷ್ಟವರ್ತನಾಗಿ ಹುಟ್ಟಬಹುದು. ಆದರೆ ಯಾವತ್ತು ಫೋಟೋಗ್ರಾಫರ್ ಕೈಯಾಗ ಕುರುಪಿ ಹುಟ್ಟಲ್ಲ, ಸ್ವರೂಪನೇ ಹುಟ್ಟುತ್ತದೆ. ಎಲ್ಲರನ್ನ ಸುಂದರ ಮಾಡುವ ಸಾಮರ್ಥ್ಯ ನಿಮ್ಮ ಕೈಯಲ್ಲಿ. ಹೀಗಾಗಿ ಅದು ಬಹಳ ಮಂದಿ ಬೇಕಿಲ್ಲ. ಯಾಕಂದ್ರೆ ಕನ್ಯೆ ನೋಡಕ್ ಹೋಗುವ ಹೊರಗಳು ನೀವು ಸುಂದರ ಮಾಡಿ ಕನ್ಯೆ ಫೋಟೋ ಕಳಿಸಿರ್ತೀರಿ. ಅಲ್ಲಿ ಹೋಗುವಾಗ ಇದು ಫೋಟೋಗ್ರಾಫರ್ ಕೈ ಚಡ್ತಾರೆ. ಸುಮ್ಮನೆ ನಾನು ಅಂದ್ರೆ ಎಲ್ಲರನ್ನ ಸೌಂದರ್ಯವಂತರನ್ನಾಗಿ ಮಾಡುವ ಸುಂದರ ದೃಷ್ಟಿಕೋನ ಯಾವುದು ಕೂಡ ಫೋಟೋಗ್ರಾಫರ್. ನೀವು ಎಲ್ಲಿ ಕೆಟ್ಟದ್ದನ್ನು ನೋಡೋರಲ್ಲ, ನೀವು ಎಲ್ಲ ಕಡೆ ಸೌಂದರ್ಯವನ್ನು ಹುಡುಕ್ತೀರಿ. ಎಲ್ಲ ಕಡೆ ಸೌಂದರ್ಯವನ್ನ ಹುಡುಕುವಂಥದ್ದು ಆ ದೃಷ್ಟಿ ಯಾರಿಗಿದೆ ಅಂದ್ರೆ ಅವನಿಗೆ ಏನಂತ ಕರೀತಾರಪ್ಪ ಜಗತ್ತಿನಲ್ಲಿ ಮುಕ್ಕಣ್ಣ ಅಂತ ಕರೀತಾರೆ. 3ನೇ ಕಣ್ಣು ಯಾರು ಅಂದ್ರೆ ನೀವೇ ಫೋಟೋಗ್ರಾಫರ್. ಮುಕ್ಕಣ್ಣ ಹೆಂಗಿದಾನೆ? ಮುಕ್ಕಣ್ಣ ನೋಡಿದ್ರೆ ಅವ ಚರ್ಮಾಂಬರ ಭಸ್ಮ ಬಳದ, ಅವ ಪಿತಾಂಬರ ಅಲ್ಲ. 3ನೇ ಕಣ್ಣು ನಿಜ, ಅವನ ಅಂಬರ ಚರ್ಮಾಂಬರ, ದಿಗಂಬರ, ಪಿತಾಂಬರ ಇಲ್ಲ. ಹಾಗೆ ನಿಮ್ಮ ಬದುಕು ಹೇಗಿದೆ ಅಂದ್ರೆ ಎಲ್ಲರಿಗೂ ಸೌಂದರ್ಯವನ್ನು ಕೊಟ್ಟಂತ ನೀವು ನಿಮ್ಮ ಬದುಕಿನಲ್ಲಿ ಸೌಂದರ್ಯ
ಕೊನೆಗೆ ಪೇಮೆಂಟ್ ಆಗೋದು ಯಾರಿಗಪ್ಪ? ಫೋಟೋಗ್ರಾಫರ್. ಫಿನಿಶಿಂಗ್ ಅಂತಾರ, ಮನಿ ಎಲ್ಲ ಕಡೆ ಫಿನಿಶಿಂಗ್ ಮಾಡ್ಬೇಕಾದಾಗ ಎಲ್ಲ ಫಿನಿಶ್ ಆಗೋಗಿರ್ತದೆ ಹಣ. ಹೌದಲ್ಲ? ಇಬ್ಬರು ಜೊತೆ ಲಗ್ನದ ಜಗಳ ನೋಡಿದ್ನ ಯಾರಿಗಂದ್ರೆ ಒಬ್ಬ ಮಂತ್ರ ಹೇಳೋ ಐನಾರಿಲ್ಲ. ಹಿಂದಿನ ಕೆಲಸದ ಎಲ್ಲ ಬಡಿ 2 ಮಂತ್ರ ಹೇಳಿ 500 ರೂಪಾಯಿ ತಗೊಂಡು ಹೋಗುವಂತ. ಆ ಮಂತ್ರ ಇಲ್ಲದೆ ತಾಳಿ ಬೇಕಾಗಿ ಬರಂಗಿಲ್ಲ, ಅವನ ಜೊತೆ ಜಗಳ ಆಡ್ತಾರೆ. ಈ ಕೊನೆಗೆ ಎಲ್ಲ ಮದುವೆಯಾಗಿ 6 ತಿಂಗಳಿಗೆ ಫೋಟೋ ಬಂದಿರ್ತಾವ, ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳುವಂತ ವ್ಯವಸ್ಥೆಗೆ ನಿಮ್ಮ ಬದುಕು ಬಗ್ಗಿಕೊಂಡಿದೆ. ಆದ್ರೆ ಶರಣ ಹೇಳ್ತಾರೆ, ಬಯಲು ರೂಪ ಮಾಡಬಲ್ಲಾದಲ್ಲಿ ಜಗತ್ತನ್ನ ಸೆರೆ ಹಿಡಿಯುವ ಶಕ್ತಿ ಕರಿಯು ಕನ್ನಡಿಯೊಳು ಅಡಗಿದಂತೆಯೇ ನೀಯನ್ನೊಳಗೆ ಅಡಗಿದೆಯೇ. ರವಿವರ್ಮನ ಕುಂಚಲ ಅಂತೇಳಿ ಪದಗಳಿದ್ದವಲ್ಲ, ಆ ಪದಗಳಿಗೆ ಸ್ಫೂರ್ತಿ ಯಾರು ಅಂದ್ರೆ ನೀವೇ ಫೋಟೋಗ್ರಾಫರ್. ನಿಮ್ಮ ಹಿನ್ನೆಲೆಯನ್ನು ಹುಡುಕ್ತಾ ಹೋದ್ರೆ ಈ ಜಗತ್ತಿನಲ್ಲಿ ಸನ್ಯಾಸಿಯಾಗಿರಲಿ, ಸಂತನಾಗಿರಲಿ, ವಸಂತನಾಗಿರಲಿ, ಎಲ್ಲರಿಗೂ ವಸಂತವನ್ನು ತಂದುಕೊಟ್ಟಂತ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಫೋಟೋಗ್ರಾಫರ್ಗಿದೆ, ವಿಡಿಯೋಗ್ರಾಫರ್ಗಿದೆ. ನಾನು ಆಲೋಚನೆ ಮಾಡ್ತಿದ್ದೆ. ಈಗ ಕನಕದಾಸರು ಅವ್ರ ಗುರುಗಳು ಬಾಳೆಹಣ್ಣು ತಿಂದು ಅಂತ ಕತೆ ಇತ್ತು, ಎಲ್ಲರಿಗೂ ಗೊತ್ತು. ಯಾರೋ ನೋಡ್ಲಾರ್ದಲ್ಲಿ ಹೋಗಿ ಒಂದು ಬಾಳೆಹಣ್ಣು ತಿಂದು ಅಂತ ಕಳಿಸಿದ್ರೆ ಆವಾಗ ಅವ್ರು ಹೊರಗೆ ಬರ್ತಾರೆ, ದೇವ್ರು ನೋಡಕತ್ತಾನಪ್ಪ, ಭಗವಂತ ನೋಡ್ತಾನ, ಅವ್ನ ಕಣ್ಣು ತಪ್ಸಕ್ಕಾಗಂಗಿಲ್ಲ. ಆ ಕನಕದಾಸ ಈಗಿದ್ರೆ ಹೇಳ್ತಿದ್ರು, ದೇವ್ರು ನೋಡಕತ್ತಾನಲ್ಲ, ವಿಡಿಯೋಗ್ರಾಫರ್ ನೋಡಕತ್ತಾನ, ಅವನ ಕಣ್ಣು ತಪ್ಸ್ಕೊಂಡು ನಮ್ಮ ಬಾಳೆಹಣ್ಣು ತಿನ್ನಕ್ಕಾಗಲ್ಲ. ಇದು ಆಧುನಿಕ ಜಗತ್ತಿನ ಸ್ಪರ್ಶ. ಮೊನ್ನೆ ಒಂದು ಘಟನೆ ಆಯಿತು. ಕಾಂಬುದಿ ಅಂತ ಹೇಳಿ ತರೀಕೆರೆ ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾರ್ಯಕ್ರಮ. ಅಲ್ಲಿ ಮಂತ್ರ ಹೇಳುವ ನೆಪದಲ್ಲಿ ಒಬ್ಬ ವೇಷ ಹಾಕೊಂಡು ಬಂದಿದ್ದ. ಅಲ್ಲಿ ಒಬ್ಬರು ಪರ್ಸ್ ಕಳು ಮಾಡಿ